ಕಪಲ್ಸ್ಗಳ ಮಧ್ಯ ಇವತ್ತಿನ ದಿವಸ ಜಗಳ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಡೈವೋರ್ಸಸ್ ಏನಕ್ಕೆ ಆಗ್ತಾ ಇದೆ? ಹಾಗೆ ನೆಮ್ಮದಿಯಾಗಿರೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆಲ್ಲ ಒಂದು ಆಳವಾದಂಥ ಒಂದು ರೀಸನ್ಸ್ ಇದೆ ಅಂತ ಹೇಳಿ ಅನ್ಬೋದು. ಅದ್ರ ಬಗ್ಗೆ ಇವತ್ತಿನ ದಿವಸ ನಾವು ಡೀಪ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇವಾಗ ಒಬ್ಬ ಹೆಣ್ಣು, ಸ್ತ್ರೀ ಆಗಿರ್ತಕ್ಕಂಥವಳು ತನ್ನ ತಂದೆ ತಾಯಿ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಒಂದು ಆ, ಗಂಡನ ಬಗ್ಗೆ ಎಸ್ಪೆಷಲಿ ತನ್ನ ಸಂಗಾತಿಯ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಒಂದು ಕನಸನ್ನ ಹೊತ್ತು ಬಂದಿರ್ತಾಳೆ. ಒಂದು ಜೀವನವನ್ನ ರೂಪಿಸ್ಕೋಬೇಕು ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಬಂದಿರ್ತಾಳೆ. ಅದೇ ತರ ಗಂಡ ಕೂಡ ನನ್ನ ಜೀವನದಲ್ಲಿ ಬರ್ತಕ್ಕಂಥ ಸಂಗಾತಿ ನನಗೆ ಎಲ್ಲಾ ರೀತಿಯೂ ಸಪೋರ್ಟ್ ಮಾಡಬೇಕು, ಈ ಒಂದು ಮನೆನ ಬೆಳಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟೆ ಮದುವೆನ ಆಗಿರ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು, ಮದುವೆ ಆಗಿ 6 ತಿಂಗಳಲ್ಲೇ ಒಂದು ಕಲಹ ಅನ್ನೋದು ಹುಟ್ಟುತ್ತೆ. ಹಾಗೆ ಡಿವೋರ್ಸಸ್ ಕೂಡ ಆಗುತ್ತೆ. ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಅದು ಏನಕ್ಕೆ ಆ ಒಂದು ಹಂತನ ತಲುಪುತ್ತೆ ಅಂತ ಅಂದ್ರೆ, ಈಗ ಫಸ್ಟ್ ಆಫ್ ಆಲ್ ಮದುವೆ ಆದ ತಕ್ಷಣ ಅವರಿಬ್ಬರಿಗೂ ಲವ್ ಮಾಡಿ ಮ್ಯಾರೇಜ್ ಆಗಿರ್ತಾರೆ ಅಂತ ಅನ್ಕೊಂಡಾಗ, ಸೊ ಅಲ್ಲಿ ಒಂದು ಆಲ್ರೆಡಿ ಚರ್ಚೆ ನಡೆದಿರುತ್ತೆ. ಅವರ ಡ್ರೀಮ್ಸ್‌ನ ಶೇರ್ ಮಾಡ್ಕೊಂಡಿರ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿನೂ ಸ್ವಲ್ಪ ಸ್ವಲ್ಪ ಶೇರ್ ಆಗಿರುತ್ತೆ. ಎಲ್ಲ ಲವ್ ಮ್ಯಾರೇಜಸ್‌ಗಳು ಸಕ್ಸಸ್‌ಫುಲ್ ಅಂತಾನೂ ಹೇಳಕ್ಕಾಗೋದಿಲ್ಲ. ಎಲ್ಲ ಅರೇಂಜ್ ಮ್ಯಾರೇಜ್ ಕೂಡ ಸಕ್ಸಸ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಮದುವೆ ಆಗಿ 6 ತಿಂಗಳಲ್ಲೇ ಅಲ್ಲಿ ಕಲಹ ಬರ್ತಾ ಇದೆ ಅಂತ ಅಂದಾಗ ಕೆಲವೊಂದು ರೀಸನ್ಸ್‌ಗಳಿದ್ದಾವೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ತನ್ನ ಸಂಗಾತಿ ಬಗ್ಗೆ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಅಥವಾ ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟು ದೈಹಿಕ ಸಂಬಂಧ ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಇಬ್ರು ದೈಹಿಕ ಸಂಬಂಧ ಆಗತ್ತೆ. ಅದರಲ್ಲಿ ಇಂಟ್ರೆಸ್ಟು ಏನಿದೆ ಅಂತ ಹೇಳಿ ಗೊತ್ತಾಗತ್ತೆ. ಇದು ಏನು ಅನ್ನೋದು ತಿಳ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಫೇಲ್ ಆದಾಗ ಅಲ್ಲಿ ಇಬ್ರು ಮನಸ್ಸು ಗೊಂದಲಕ್ಕೆ ಈಡಾಗ್ತಾ ಹೋಗುತ್ತೆ. ಯಾಕೆ ನನ್ನ ಹಸ್ಬೆಂಡು ಇವತ್ತಿನ ದಿವಸ ಸಪೋರ್ಟ್ ಮಾಡ್ತಾ ಇಲ್ಲ? ಇದನ್ನ ಯಾಕೆ ಅವನು ಫುಲ್ಫಿಲ್ ಮಾಡಕ್ ಅವನ ಕೈಯಲ್ಲಿ ಆಗ್ತಾ ಇಲ್ಲ? ಸೊ ಹಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಹುಡ್ತಾ ಹೋಗುತ್ತೆ. ಹೆಂಡತಿ ಹೇಳ್ತಾಳೆ, ಚಿಕ್ಕ ಮನೇಲಿದ್ದೀವಿ, ಹೊಸ ಮನೆಗೆ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಮನೆಗೆ ಹೋಗೋಣ ಅಂತ ಹೇಳಿ ಅಂತಾಳೆ. ಆಗ ಗಂಡ ಹೇಳ್ತಾನೆ, ಇಲ್ಲ, ಇದಕ್ಕಿನ್ನೂ ಟೈಮ್ ತಗೊಳುತ್ತೆ. ಇಲ್ಲಿ ಆಲೋಚನೆ ಮಾಡ್ತಾ ಹೋಗಿ ಕನ್ವರ್ಸೇಷನ್ಸ್ ಹೇಗಿರುತ್ತೆ ಕಪಲ್ಸ್ ಮಧ್ಯೆ ಅಂತ ಹೇಳ್ಬಿಟ್ಟು, ಇದು ಒಂದು ಇನ್ಸಿಡೆಂಟ್. ಹಾಗೆ ಅವನ ಒಂದು ಸ್ಯಾಲ್ರಿ ಸ್ವಲ್ಪ ಇತ್ತು ಅಂತ ಅನ್ಕೊಳ್ಳಿ, ಓಕೆನಾ? ಏನೋ ಒಂದು 20-25 ಸಾವಿರ ರೂಪಾಯಿ ದುಡಿತಾ ಇದ್ದ ಅಂತ ಅನ್ಕೊಂಡ್ರೆ, ಸೊ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಸಂಬಳ ಬೇಕು ನನಗೆ ನಮ್ಮ ಫ್ಯಾಮಿಲಿ ನಡೆಸೋದಕ್ಕೆ. ಸೊ ಹಾಗಾಗಿ ಆ ಒಂದು ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೆಂಡತಿ ಏನಾದರೂ ಹೇಳ್ತಾ ಇದ್ದಾಳೆ ಅಂತ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದನ್ನು ಗಂಡ ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರೆಷರ್ ಹಾಕ್ಬಿಟ್ಟು ಇವಾಗಲೇ ಆಗಬೇಕು 1 ಲಕ್ಷ ಸ್ಯಾಲ್ರಿ ಸಂಬಳ ಅಂತ ಹೇಳಿದ್ರೆ ಅದಕ್ಕೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆನ ಗಳಿಸ್ಬೇಕು ಅನ್ನೋದು ಕೂಡ ಇವ್ರಿಗೆ ಅರ್ಥ ಆಗಬೇಕು ಕಪಲ್ ಮಧ್ಯ. ಸೊ ಇದೇ ತರ ಹಲವಾರು ರೀಸನ್ಸ್ಗಳಿಂದ ಒಂದು ಕುಟುಂಬ ಇವತ್ತಿನ ದಿವಸ ಜೊತೆಯಾಗಿರೋದಕ್ಕೂ ಕಾರಣ ಆಗುತ್ತೆ, ಹಾಗೆ ದೂರ ಆಗೋದಕ್ಕೂ ಕಾರಣ ಆಗುತ್ತೆ. ಇಲ್ಲಿ ಕಪಲ್ ಆಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಅಂದ್ರೆ, ಸಂಸಾರ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕೇವಲ ದೈಹಿಕ ಸಂಬಂಧ ಇರೋದಿಲ್ಲ. ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ, ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಗಂಡನಿಂದನೂ ಇರ್ಬೋದು ಅಥವಾ ಹೆಂಡತಿ ಕಡೆಯಿಂದನೂ ಇರ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಬೇಕಾಗಿರುತ್ತೆ. ಇದು ಯಾವುದೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕನ್ಫ್ಲಿಕ್ಟ್ ಅನ್ನೋದು ಅಥವಾ ಗೊಂದಲ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಒಂದು ಭೂಮಿಯಲ್ಲಿ ನಾವು 830 ಕೋಟಿ ಜನ ವಾಸಿಸ್ತಾ ಇದ್ದೀವಿ. ಭೂಮಿ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಪ್ರಪಂಚ ಅಂತ ಹೇಳಿ ಕರಿಬೋದು ಅದನ್ನ. ನಾವು ಅನ್ಕೊಂಡಿದೀವಿ ಒಂದು ಪ್ರಪಂಚದಲ್ಲಿ 830 ಕೋಟಿ ಜನಗಳು ಜೀವಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಆಳವಾಗಿರ್ತಕ್ಕಂಥ ಒಂದು ವಿಚಾರನ ತಿಳ್ಕೊಬೇಕಪ್ಪ ಅಂತ ಅಂದ್ರೆ, ಭೂಮಿ ಮೇಲೆ 830 ಕೋಟಿ ಜನ ಇದ್ದಾರೆ. ಆದ್ರೆ ಒಬ್ಬರ ಜೀವನ ಇನ್ನೊಬ್ಬರಂತೆ ಇದೇನಾ? ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಒಬ್ಬ ಮನುಷ್ಯ ಇವತ್ತಿನ ದಿವಸ ಭೂಮಿ ಮೇಲೆ ಜೀವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಂದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇರುತ್ತೆ. ಹಾಗೆ ಈ ಒಂದು ಭೂಮಿಯಲ್ಲಿ 830 ಕೋಟಿ ಪ್ರಪಂಚಗಳಿದಾವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೀವನಕ್ಕೆ ಇದನ್ನ ಯಾವ ರೀತಿ ಅಳವಡಿಸ್ಕೋಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗ ಗಂಡ ಅವಂದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ, ಹೆಂಡತಿ
ಅವಳಿಗೆ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ. ಯಾಕಂದ್ರೆ ಅವಳು ತನ್ನ ತಂದೆ ತಾಯಿ ಮನೆಯಿಂದ ಗಂಡನ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾಳೆ. ತನ್ನ ತಂದೆ ತಾಯಿ ಮನೆ ಬಿಟ್ಬಿಟ್ಟು ಗಂಡನ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳಿದ್ರೆ ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಅದೇ ರೀತಿ ಗಂಡ ಹೆಂಡತಿ ಪ್ರಪಂಚನ ಅರ್ಥ ಮಾಡ್ಕೋಬೇಕಾಗತ್ತೆ. ತನ್ನ ಶ್ರೀಮತಿಯ ಪ್ರಪಂಚವನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಹೆಂಡತಿ ಆಗಿರ್ತಕ್ಕಂಥವಳು ಗಂಡನ ಪ್ರಪಂಚನ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಸೊ ಹಾಗಾಗಿ ಅವ್ರ ಪ್ರಪಂಚದಲ್ಲಿ ನಾವು ಏನೋ ಒಂದು ಗೊಂದಲನ ಸೃಷ್ಟಿ ಮಾಡ್ತೀವಿ, ನಮ್ಮ ಪ್ರಪಂಚದಲ್ಲಿ ಅವ್ರ ಗೊಂದಲನ ಸೃಷ್ಟಿ ಮಾಡ್ತಾರೆ. ಸೊ ಹಾಗಾಗಿ ಈಗೋ ಕ್ಲಾಶಸ್ ಆಗೋದಕ್ಕೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈಗೋ ಕ್ಲಾಶ್ ಅನ್ನೋದು ಸ್ಟಾರ್ಟ್ ಆಗುತ್ತೋ ಅವಾಗ ಒಬ್ರಿಗೊಬ್ರಿಗೆ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ವಿ, ಗಂಡನಿಗೆ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ, ಹೆಂಡತಿಗೆ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ. ಹಾಗೆ ಫ್ಯಾಮಿಲಿ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ತಂದೆ ತಾಯಿ ಮತ್ತೆ ಮಕ್ಕಳಿದ್ರೆ ಮಕ್ಕಳು ಎಲ್ಲ ಸೇರ್ಬಿಟ್ಟು ಒಂದು ಪ್ರಪಂಚ ಅನ್ನೋದು ಸೃಷ್ಟಿ ಆಗುತ್ತೆ. ಸೊ ಇದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಸೇರ್ಬಿಟ್ಟು ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಪಂಚ, ನನ್ನದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ, ನನ್ನ ಪತಿ ಅಥವಾ ಪತ್ನಿ ಒಂದು ಪ್ರಪಂಚ ಇರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಒಬ್ರ ಪ್ರಪಂಚದಿಂದ ಇನ್ನೊಬ್ಬರ ಪ್ರಪಂಚಕ್ಕೆ ಎಂಟರ್ ಆಗ್ತಾ ಹೋಗ್ತೀವಿ. ಎಂಟರ್ ಆದಾಗ ಅಲ್ಲಿ ನಾನು ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಅವರು ಕೂಡ ನನಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇದು ಆಳವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಇವಾಗ ಕಪಲ್ಸು ಮದುವೆ ಆಗೋಕಿನ ಮುಂಚೆ ಕಪಲ್ಸ್ಗಳು ಬೇರೆ ಬೇರೆ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಸೊ ಹೆಂಡತಿ ಆಗಿರ್ತಕ್ಕಂಥವಳು ತಂದೆ ತಾಯಿ ಮನೆಯಲ್ಲಿ ವಾಸಿಸ್ತಾ ಇರ್ತಾಳೆ, ಅಲ್ಲಿಂದ ಗಂಡನ ಮನೆಗೆ ಬರ್ತಾಳೆ. ಗಂಡ ಆಗಿರ್ತಕ್ಕಂಥವನು ಮುಂಚೆ ಇಂಡಿವಿಜುವಲ್ ಆಗಿ ವಾಸಿಸ್ತಾ ಇರ್ತಾನೆ. ಇವಾಗ ಹೆಂಡತಿ ಅನ್ನೋಳು ಅವನ ಜೀವನದಲ್ಲಿ ಬಂದಾಗ ಇಬ್ರು ಸೇರ್ಬಿಟ್ಟು ಒಂದು ರೂಮಲ್ಲಿ ಅವರು ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವರ ಒಂದು ಕನಸುಗಳು ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಇಬ್ರು ಸೇರ್ಬಿಟ್ಟು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕನಸಿನ ಪ್ರಪಂಚ ಇದೆ ಅನ್ನೋದನ್ನೇ ಇವತ್ತಿನ ದಿವಸ ಎಷ್ಟೋ ಜನ ಮರ್ತು ಬಿಟ್ಟಿದ್ದಾರೆ. ಆ ಮರ್ತಿರೋದ್ರಿಂದನೇ ಇವತ್ತಿನ ದಿವಸ ಡಿವೋರ್ಸಸ್ ತುಂಬಾ ಆಗ್ತಾ ಇದೆ. ವಿವಾಹ ವಿಚ್ಛೇದನ ಅನ್ನೋದು ಇವತ್ತಿನ ದಿವಸ ಎಲ್ಲರ ಮನೆಗಳಲ್ಲೂ ಕೂಡ ನೀವು ಕೇಳ್ತಾ ಇರ್ಬೋದು ಇದ್ರ ಬಗ್ಗೆ. ಇದು ಡಿವೋರ್ಸಸ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರತಕ್ಕಂಥದ್ದು, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಒಂದು ಸರಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರತಕ್ಕಂಥದ್ದು, ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಒಂದು ಅರ್ಥ ಇಬ್ರು ಮಾಡ್ಕೊಳ್ಳದೆ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ಎಲ್ಲರೂ ಹ್ಯೂಮನ್ ಬೀಯಿಂಗ್ಸೇ, ಎಲ್ಲರೂ ಮಾನವರು ಅಂತ ಅಂದಾಗ ನಮಗೆ ಇಲ್ಲಿ ಒಂದು ಸಹಜವಾಗಿರ್ತಕ್ಕಂಥ ಗುಣ ಇದೆ. ಆಕ್ಚುಲಿ ಆ ಗುಣಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾವಾಗ ನಮ್ಮ ಮನಸ್ಸಿನ ಬಗ್ಗೆ, ನನ್ನ ಒಂದು ಅಬಿಲಿಟಿ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ನಾನು ಇಂಟ್ರೆಸ್ಟ್ ತೋರಿಸೋದಿಲ್ವೋ ಆವಾಗ ನಾವು ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ನನ್ನ ಒಂದು ಆಸೆಗಳನ್ನ, ನನಗೆ ಬೇಕಾಗಿರ್ತಕ್ಕಂಥ ಒಂದು ಡಿಸೈರ್ಸ್ನ ಬೇರೆಯವ್ರ ಕಡೆಯಿಂದ ಫುಲ್ಫಿಲ್ ಮಾಡೋಣ ಅಂತ ಹೇಳಿ ನೋಡ್ತೀವಿ. ಸೊ ಹಾಗಾಗಿ ಅಲ್ಲಿ ಕಪಲ್ಸ್ಗಳಲ್ಲಿ ಕಲಹಗಳು ಸ್ಟಾರ್ಟ್ ಆಗೋದಕ್ಕೆ ಅದೊಂದು ರೀಸನ್ ಆಗಿರುತ್ತೆ. ಒಂದು ಫಿನಾನ್ಸಸ್ ಅಲ್ಲಿ ಡಿಫ್ರೆನ್ಸಸ್ ಬರುತ್ತೆ. ಹಾಗೆ ಫಿನಾನ್ಸ್ ಒಂದು ಫಸ್ಟು ದೈಹಿಕ ಸಂಬಂಧ, ಅದಾದ ತಕ್ಷಣ ನೆಕ್ಸ್ಟು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಬರುತ್ತೆ, ಫಿನಾನ್ಸಸ್ ಆಗುತ್ತೆ. ಅದ್ರ ಜೊತೆಗೆ ಇದೆಲ್ಲ ಬೇಡ, ಮಗು ಮಾಡ್ಕೊಂಡ್ರೆ ಚೆನ್ನಾಗಿರ್ತೀವಿ ನಾವು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಮಗು ಕೂಡ ಮಾಡ್ಕೋತಾರೆ. ಮಗು ಅನ್ನೋದು ಒಂದು ಹೊಸ ಜೀವ, ಅದು ನ್ಯಾಚುರಲ್ ಆಗಿ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಬಿಲಿಟಿ ಹ್ಯೂಮನ್ ಬೀಯಿಂಗ್ಸಿಗೆ. ಆ ಮಗುನ ನಾವು ಈ ಪ್ರಪಂಚಕ್ಕೆ ತಗೊಂಡ್ಬಂದಿದ್ದೀವಿ ಅಂತ ಅಂದಾಗ ರೆಸ್ಪಾನ್ಸಿಬಿಲಿಟಿ ಇಬ್ರದ್ದು ಇರುತ್ತೆ. ಅಲ್ಲಿ ಕನಸಿನ ಪ್ರಪಂಚ ಒಂದು ಕಲೆಕ್ಟಿವ್ ಆಗಿರ್ತಕ್ಕಂಥ ಒಂದು ಕನಸಿನ ಪ್ರಪಂಚ ಸೃಷ್ಟಿಯಾಗಿರುತ್ತೆ ದಂಪತಿಗಳಿಗೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಆ ಒಂದು ಹೊಸದಾಗಿ ಬಂದಿರತಕ್ಕಂಥ ಒಂದು ಜೀವ, ಅದಕ್ಕೂ ಕೂಡ ನಾವು ಒಳ್ಳೆ ಜೀವನವನ್ನ ಕಲ್ಪಿಸ್ಕೊಡ್ಬೋದು. ಸೊ ಹಾಗಾಗಿ ಪ್ರಪಂಚ ಅನ್ನೋದು ಪ್ರತಿ ಕ್ಷಣ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಮಗೆ. ಸೊ ಇಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ, ನನ್ನ ಶ್ರೀಮತಿ ಅಥವಾ ನನ್ನ ಪತಿ ಇವರಿಗೆ ಇರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದನ್ನ
ಹೆಂಡತಿ ಆಗಿರ್ತಕ್ಕಂಥವಳು ಅರ್ಥ ಮಾಡ್ಕೋಬೇಕು, ಗಂಡನಾಗಿರ್ತಕ್ಕಂಥವನು ಅರ್ಥ ಮಾಡ್ಕೋಬೇಕು, ಕಲೆಕ್ಟಿವ್ ಫ್ಯಾಮಿಲಿಯಿಂದ ಗ್ರೂಪ್ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹತ್ರ ಯಾವಾಗ ಬರುತ್ತೋ ಆವಾಗ ನಾವು ನಮ್ಮ ಜೀವನವನ್ನ ಸಕ್ಸಸ್ಫುಲ್ ಆಗಿ ನಡೆಸ್ಬೋದು. ಆರ್ಥಿಕ ಸ್ಥಿತಿಯನ್ನು ಕೂಡ ಇಂಪ್ರೂವ್ ಮಾಡ್ಕೋತಾ ಹೋಗ್ಬೋದು. ಯಾವಾಗ ನಮ್ಮ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವೋ, ಆರ್ಥಿಕತೆಯಿಂದ ಹಿಡಿದ್ಬಿಟ್ಟು ಫಿನಾನ್ಸಸ್ ಅಂತ ಹೇಳಿ ಕರಿತೀವಲ್ಲ, ಅದರಲ್ಲಿ ನಾವು ಡೌನ್ಫಾಲ್ನ ಕಾಣ್ತಾ ಹೋಗ್ತೀವಿ. ರಿಲೇಶನ್ಶಿಪ್ ಇಶ್ಯೂಸ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನಮ್ಮ ಒಂದು ಮನಸ್ಥಿತಿ ಕೂಡ ತುಂಬಾ ಆಳವಾಗಿರ್ತಕ್ಕಂಥ ಒಂದು ಬೇಡದೇ ಆಗಿರ್ತಕ್ಕಂಥ ಒಂದು ಆಲೋಚನೆಗಳು ನಮಗೆ ಬರೋದಕ್ಕೂ ಕಾರಣ ಕೂಡ ಈ ಒಂದು ಗೊಂದಲಗಳು, ಕ್ಲಾರಿಟಿ ಇಲ್ಲದೆ ಇರ್ತಕ್ಕಂಥದ್ದು. ಆ ಒಂದು ಜೀವನ ನಾವು ನಡೆಸ್ಬೇಕಾ, ಅಥವಾ ನೆಮ್ಮದಿಯಾಗಿರ್ತಕ್ಕಂಥ ಜೀವನ ನನಗೆ ಬೇಕಾ, ನನಗೆ ಏನ್ ಬೇಕು? ಇವತ್ತಿನ ದಿವಸ ಕಪಲ್ಸ್ಗಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಕ್ಚುಲಿ ನನಗೆ ಏನ್ ಬೇಕು, ಮದುವೆ ಆಗಿದ್ದೀನಿ, ನನಗೆ ಏನ್ ಬೇಕು? ಒಳ್ಳೆ ಸಂಸಾರ ಬೇಕಾ, ಅಥವಾ ನನಗೆ ಆಗಿರ್ತಕ್ಕಂಥ ಪರ್ಸನಲ್ ಡ್ರೀಮ್ಸ್ ಗೋಲ್ಸ್ಗಳು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಸಪೋರ್ಟ್ ತಗೋಬೇಕಾ, ಅಥವಾ ಫ್ಯಾಮಿಲಿಯಿಂದ ನನಗೆ ಸಪೋರ್ಟ್ ಬೇಕಾ? ಇದನ್ನ ಕುತ್ಕೊಂಡು ಮಾತಾಡೋದೇ ಇಲ್ಲ ನಾವು ಯಾರು. ನನಗೆ ಇದೇನಪ್ಪ ಅಂತ ಹೇಳಿದ್ರೆ ಆನೆ ನಡೆದಿದ್ದೇ ದಾರಿ ಅನ್ನೋ ತರ ನಾವು ಹೋಗ್ತಾ ಇದ್ವಿ ಅಂತ ಅಂದಾಗ ಅಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಿನಾನ್ಸಸ್ ಅಂತ ಹೇಳಿ ಬಂದಾಗ ಯಾಕೆ ನಿಮ್ಮ ಸಂಗಾತಿನ ನೀವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೋಬಾರ್ದು? ಅರ್ಥ ಆಗದೆ ಇರ್ಬೋದು, ಬಟ್ ಆದ್ರೆ ಒಂದು ಮಾತು ಕೇಳ್ಬೋದಲ್ಲ, ಇದನ್ನ ಮಾಡ್ತಾ ಇದ್ದೀನಿ, ಇದನ್ನ ಮಾಡೋಣ ಅಥವಾ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೇಳ್ಬೋದಲ್ವಾ? ಯಾವಾಗ ನೀವು ಅಸಡ್ಡೆ ತೋರಿಸ್ತಿರೋ, ಮನೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅಂತ ಹೇಳಿ ಕರಿಬೋದು ಅವಳಿಗೆ ನೀವು ಅಸಡ್ಡೆ ಅಥವಾ ಬೇಜವಾಬ್ದಾರಿಯಿಂದ ದೂರ ಇಡ್ತಿರೋ, ಆವಾಗ ಪ್ರಾಬ್ಲಮ್ಸ್ನ ನೀವು ಎದುರಿಸ್ತಾ ಹೋಗ್ಬೇಕಾಗುತ್ತೆ, ಎಸ್ಪೆಷಲಿ ಪುರುಷರು. ಹಾಗೆ ಸ್ತ್ರೀಯರು ಕೂಡ. ನಿಮ್ಮ ಒಬ್ಬ ಪತಿ, ನೀವು ದುಡಿತೀರಾ, ಸ್ತ್ರೀಯರು ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾರು ಕಮ್ಮಿ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ಒಂದು ಸ್ಕಿಲ್ಸ್ ಇತ್ತು, ಎಜುಕೇಶನ್ ಇತ್ತು ಅಂತ ಹೇಳಿದ್ರೆ ನೀವು ಸಮಾನರು. ಯಾವುದರಲ್ಲಿ ಸಮಾನರು? ದುಡಿಮೆಯಲ್ಲಿ ಸಮಾನರು. ಪ್ರಕೃತಿ ದತ್ತವಾಗಿ ಇರ್ತಕ್ಕಂಥ ಒಂದು ಸಮಾನತೆ ಬೇರೆ ಇದೆ. ಪುರುಷನಾಗಿರ್ತಕ್ಕಂಥ ಒಂದು ಪುರುಷನೇ, ಸ್ತ್ರೀ ಆಗಿರ್ತಕ್ಕಂಥವ್ಳು ಸ್ತ್ರೀಯೇ. ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ದುಡಿಮೆಯಲ್ಲಿ ವ್ಯತ್ಯಾಸ ಇರೋದನ್ನ ಇವತ್ತಿನ ದಿವಸ ಈಕ್ವಾಲಿಟಿಗೆ ತಗೊಂಡ್ಬಂದಿರ್ಬೋದು. ಆಕ್ಚುಲಿ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಯಾವಾಗ ಒಂದು ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಒಂದು ಬಾಂಧವ್ಯ ನಮ್ಮಲ್ಲಿ ಚೆನ್ನಾಗಿರ್ಬೇಕು ಅಂತ ಅಂದಾಗ ನಮ್ಮ ಪ್ರಪಂಚಗಳು ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತಾ ಹೋದಾಗ ನಮ್ಮ ಜೀವನ ಅನ್ನೋದು ಸುಮಧುರವಾಗಿರ್ತಕ್ಕಂಥ ಜೀವನನ ನಾವು ಮಾಡ್ತಾ ಹೋಗ್ಬೋದು. ಹಾಗಾಗಿ ನಮ್ಮ ಒಂದು ಪ್ರಪಂಚ, ನಮಗೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದನ್ನ ಎಷ್ಟೋ ಜನ ಇವತ್ತು ಮರ್ತು ಬಿಟ್ಟಿದ್ದಾರೆ. ಹಾಗೆ ನಮ್ಮ ಜೊತೆಗೆ ನಮ್ಮ ಸಂಗಾತಿಗೂ ಒಂದು ಪ್ರಪಂಚ ಇದೆ. ಇಬ್ರು ಸೇರ್ಬಿಟ್ಟು ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ತೀವಿ. ಹಾಗೆ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಇರ್ತಕ್ಕಂಥ ಒಂದು ಪ್ರಪಂಚ ಇದೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿದ್ದೀವಿ. ನಮ್ಮ ಪ್ರಪಂಚದಲ್ಲಿ ಯಾರ್ಯಾರನೋ ಎಂಟರ್ ಮಾಡ್ಕೋತಾ ಇದ್ದೀವಿ. ಆಕ್ಚುಲಿ ಅಲ್ಲಿ ಯಾರನ್ನ ಎಂಟ್ರಿ ಮಾಡಬೇಕು, ಯಾರನ್ನ ಎಂಟ್ರಿ ಮಾಡಿಸ್ಬಾರ್ದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಹಾಗೆ ನಾವು ಇನ್ನ ಸ್ವಲ್ಪ ಆಳವಾಗಿ ನೋಡ್ತಾ ಹೋದ್ರೆ, ಇವಾಗ ನೀವು ಕೇಳ್ಬೋದು, ನಂದೇ ಆಗಿರ್ತಕ್ಕಂಥ ಪ್ರಪಂಚ ಇದೆ, ನನ್ನ ಪ್ರಪಂಚದಲ್ಲಿ ನಾನು ಹೇಗಾದ್ರೂ ಜೀವನ ಮಾಡ್ಬೋದು. ಹಂಗಂತ ಅಂದ್ರೆ ಗಂಡನಾಗಿರ್ತಕ್ಕಂಥ ನನ್ನ ಪ್ರಪಂಚದಲ್ಲಿ ನಾನು ಒಂದು ಅಫೇರ್ ಇಟ್ಕೋತೀನಿ, ನನ್ಗೆ ಆಗಿರ್ತಕ್ಕಂಥ ಒಂದು ಆಸೆಗಳಿದೆ, ಅದನ್ನ ನಾನು ಅನುಭವಿಸ್ತಾ ಹೋಗ್ತೀನಿ ಅಂತ ಹೇಳಿ ನೀವೇನಾದ್ರೂ ಅನ್ಕೊಂಡ್ರೆ ಮತ್ತೆ ನೀವು ಪ್ರಾಬ್ಲಮ್ಗೆ ಸಿಲ್ಕ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ನನ್ನ ಪ್ರಪಂಚ ಅಂತ ಅಂದಾಗ ನೀವು ಇಂಡಿವಿಜುವಲ್ ಆಗೇ ಥಿಂಕ್ ಮಾಡ್ತಾ ಇರ್ಬೋದು, ಆದ್ರೆ ಆ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋರು ಇದ್ದಾರೆ, ನಿಮ್ಮ ಸಂಗಾತಿ ನಿಮ್ಮ ಒಂದು ಜೀವನದಲ್ಲಿ ಇದ್ದಾರೆ. ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದಾಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವಿಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಒಂದು ಕಡೆ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇದೊಂಥರ ಚೈನ್ ರಿಯಾಕ್ಷನ್ ಇದ್ದಂಗೆ, ಎಲ್ಲಾ ಕಡೆನೂ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಹೆಂಡತಿ ಆಗಿರ್ತಕ್ಕಂಥವಳು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಇವತ್ತಿನ ದಿವಸ ನಂದೇ ಆಗಿರ್ತಕ್ಕಂಥ ಒಂದು ಪ್ರಪಂಚ ಇದೆ, ಅದನ್ನ ನಾನು ಅದ್ರ ಪ್ರಕಾರ ನಡಿತೀನಿ ಅಂತ ಹೇಳಿ ಅನ್ಕೊಂಡ್ಬಿಟ್ಟು ಅವಳು ಕೂಡ ಒಂದು ಫ್ಯಾಮಿಲಿಗೆ ಎಫೆಕ್ಟ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿನ ಉಂಟು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ಅವ್ರು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಎಸ್ಪೆಷಲಿ ಇವತ್ತಿನ ದಿವಸ ಆಗ್ತಾ ಇರ್ತಕ್ಕಂಥದ್ದು ಅಂತ ಮೆಜಾರಿಟಿ ಅಂತ ಹೇಳಿ ನಾನು ಇಲ್ಲಿ ಕರೆಯೋದಕ್ಕೆ ಹೋಗೋದಿಲ್ಲ. ಇಲ್ಲಿ
ಔಟ್ ಆಫ್ 100%, 80% ಫ್ಯಾಮಿಲೀಸು ಈ ಒಂದು ಗೊಂದಲಗಳಲ್ಲೇ ಇರ್ತಾರೆ. ಒಂದು ದುಡ್ಡಿನ ಗೊಂದಲ, ಇಲ್ಲ ಅಂತ ಹೇಳಿದ್ರೆ ಆಸ್ತಿ ಸಂಬಂಧವಾಗಿ, ಇಲ್ಲ ಅಂತ ಹೇಳಿದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೆ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಆಸಕ್ತಿ ಇರುತ್ತೆ, ವೈಯಕ್ತಿಕವಾಗಿರ್ತಕ್ಕಂಥ ಆಸಕ್ತಿಗಳಿಗೆ ಮಾತ್ರ ಒತ್ತು ಕೊಡ್ತಕ್ಕಂಥದ್ದು. ಇದರಿಂದ ಗೊಂದಲ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಅತಿ ಆಸೆ ಅಂತ ಹೇಳಿ ಏನು ಕರಿತೀವಲ್ಲ, ಅದರಿಂದ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇವತ್ತಿನ ದಿವಸ ಡಿವೋರ್ಸಸ್ ಆಗೋದಕ್ಕೆ ಹೆಚ್ಚು ಕಾರಣ ಅಂತ ಹೇಳಿದ್ರೆ ಒಂದು ಅತಿ ಆಸೆ. ಅದನ್ನ ನೀವು ಆಳವಾಗಿ ಆಲೋಚನೆ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಆಕ್ಚುಲಿ 80% ಫ್ಯಾಮಿಲೀಸ್ಗಳಲ್ಲಿ ಈ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಸೊ ಹಾಗೆ ಇನ್ನು ಒಂದು 15-16% ಅಂತ ಅನ್ಬೋದು, ಅವರು ಡೀಸೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ. ಆದ್ರೂ ಅದರಲ್ಲೂ ಗೊಂದಲಗಳಿರುತ್ತೆ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡಿರ್ತಾರೆ. ಹಾಗೆ ಇನ್ನೊಂದು 4% ಫ್ಯಾಮಿಲಿಯಲ್ಲಿ ಇನ್ನ 2%, 4% ಅಲ್ಲಿ ಮತ್ತೆ 2% ಬಂದ್ಬಿಡು ತುಂಬಾ ಚೆನ್ನಾಗಿರ್ತಾರೆ. ಅವ್ರು ಯಾವುದೇ ಒಂದು ಮನಸ್ಥಿತಿ ಕೂಡ ಎಂಥ ಒಂದು ಸಂದರ್ಭದಲ್ಲೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಹ್ಯಾಪಿ ಆಗಿರ್ತಾರೆ. ಹಾಗಾಗಿ ಆ ಒಂದು ಹ್ಯಾಪಿ ಫ್ಯಾಮಿಲಿ, ತುಂಬಾ ಒಂದು ಸುಂದರವಾಗಿರ್ತಕ್ಕಂಥ ಫ್ಯಾಮಿಲಿ, ಈ ಒಂದು ಆದರ್ಶ ದಂಪತಿಗಳು ಅಂತ ಹೇಳಿ ಅವ್ರನ್ನ ಕರಿಬಹುದು. ಅಂಥವ್ರು ಒಂದು 2% ಮಾತ್ರ ಇರೋದು. ಇನ್ನು 2% ಬಂದ್ಬಿಟ್ಟು ಅವರು ಇಲ್ಲ ನನಗೆ ಜೊತೆಗೆ ಇರೋದಕ್ಕೆ ಆಗೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಸೊ ಅದು 2%. ಅಥವಾ ತೀರಾ ಒಂದು ಕೆಳಮಟ್ಟದಲ್ಲಿ ಜೀವನ ಮಾಡ್ತಿರ್ತಾರೆ. ಸೊ ಇಲ್ಲಿ ಇಷ್ಟು ವಿಧವಾಗಿರ್ತಕ್ಕಂಥ ಕ್ಯಾಟಗರೀಸ್ ನಾವಿಲ್ಲಿ ಇದೀವಿ ಅಂತ ಅಂದಾಗ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಇದೀರಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಮದುವೆ ಅನ್ನೋದು ಕೇವಲ 1-2 ವರ್ಷಗಳಲ್ಲಿ ಮುಗಿಯುವಂಥದ್ದಲ್ಲ. ಇದು 2 ಶಕ್ತಿಗಳ ನಡುವೆ ಒಂದು ಸಮ್ಮಿಲನ. ಇದು ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಒಂದು ದಾರಿ ಅಂತ ಹೇಳಿ ನಾವು ಇದನ್ನು ಕರೀಬಹುದು. ಶಕ್ತಿ ಮತ್ತು ಪ್ರಕೃತಿ ಈ ಎರಡರ ಒಂದು ಸಮ್ಮಿಲನ ಒಂದು ಹೊಸ ಸೃಷ್ಟಿನ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಳ್ಳೋದನ್ನ ನೀವು ಕಲಿಬೇಕು. ನಿಮ್ಮ ಮೈಂಡ್ ಬಗ್ಗೆ ನೀವು ತಿಳ್ಕೋಬೇಕು. ಇವತ್ತಿನ ದಿವಸ ಜೀವನ ನನ್ನ ಕೈಯಲ್ಲಿಲ್ಲ, ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅಂದ್ರೆ ಸೊ ನಿಮ್ಮ ಒಂದು ಮೈಂಡ್ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತ ಅರ್ಥ. ಸೊ ನಾನು ಇವತ್ತಿನ ದಿವಸ ಚೆನ್ನಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ, ಯಾವ ಸಂದರ್ಭದಲ್ಲಾದ್ರೂ ನನಗೆ ತೊಂದರೆಗಳೇ ಹೆಚ್ಚಾಗಿ ಬರ್ತಾ ಇದೆ, ನನ್ನ ಜೀವನ ಪೂರ್ತಿ ತೊಂದರೆನೇ ಅನುಭವಿಸ್ತಾ ಇದ್ದೀನಿ ಅಂತ ಅಂದಾಗ ನಿಮ್ಮ ಮನಸ್ಥಿತಿ ಅದ್ರ ಕಡೆನೇ ಫೋಕಸ್ ಮಾಡ್ತಾ ಇದೆ ಅಂತ. ಜೀವನ ಸುಂದರವಾಗಿರ್ತಕ್ಕಂಥದ್ದು, ಅದನ್ನ ನಾವು ನೋಡೋದನ್ನ ಕಲಿಬೇಕು. ಅದ್ರ ಜೊತೆಗೆ ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಅದನ್ನ ಹೇಗೆ ಕಲಿಯೋದಪ್ಪ ಅಂತ ನಾನು ಆಲೋಚನೆ ಮಾಡ್ತಾ ಹೋದ್ರೆ ಫಸ್ಟು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದನ್ನ ಕಲಿಬೇಕು. ನನ್ನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಅಂದ್ರೆ ಏನು ಅಂದ್ರೆ ನಾನು ಯಾರು ಅನ್ನೋದನ್ನ ನಾನು ಫಸ್ಟು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ನಾನು ಯಾರು ಅಂತ ಹೇಳಿದ್ರೆ ನಾನು ಆಲೋಚನೆಗಳ ಸಮೂಹ. ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಇವತ್ತು. ನನ್ನ ಮನಸ್ಸಿನ ಮುಖಾಂತರ ಎಷ್ಟೋ ಕೆಲಸಗಳ ನಡೀತಾ ಇದೆ, ನನ್ನ ದೇಹದ ಮುಖಾಂತರ ಎಷ್ಟೋ ಕೆಲಸಗಳು ನಡೀತಾ ಇದೆ. ಇನ್ನೊಂದು ಜೀವನ ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಶಕ್ತಿ ಕೊಟ್ಟಿದ್ದಾನೆ ದೇವ. ಆ ಒಂದು ಸುಂದರವಾಗಿರ್ತಕ್ಕಂಥ ಜೀವನವನ್ನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಅಗಾಧ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಅಗಾಧ ಶಕ್ತಿ ಎಲ್ಲಿದೆ? ನಮ್ಮೊಳಗಡೆನೆ ಇದೆ. ನಮ್ಮೊಳಗಡೆ ಇರ್ತಕ್ಕಂಥ ಅಗಾಧ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ ನಾವು ಮನಸ್ಸನ್ನ ಅರ್ಥ ಮಾಡ್ಕೊತಾ ಹೋಗ್ಬೇಕು. ನಾ ಏನಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ? ನನ್ನ ಜೀವನದ ಉದ್ದೇಶ ಏನು? ನನಗೆ ಏನ್ ಬೇಕು? ಮದುವೆ ಆಗಿದಿರೋ ಅಥವಾ ಬಿಟ್ಟಿದಿರೋ, ಏನಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆನ ನೀವು ಹಾಕೊಳ್ತಾ ಹೋದ್ರೆ ನಿಮಗೆ ಅದಾಗೆ ನೇಚರ್ ನಿಮಗೆ ಆನ್ಸರ್ ಕೊಡ್ತಾ ಹೋಗುತ್ತೆ. ಇವತ್ತಿನ ದಿವಸ ನಾವು ನೇಚರ್ ಬೀಯಿಂಗ್ಸ್ ಆಗ್ಬಿಟ್ಟು ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಪಲ್ಸ್ಗಳ ಮಧ್ಯ ಇವತ್ತಿನ ದಿವಸ ಏನಕ್ಕೆ ಹೆಚ್ಚು ಡಿವೋರ್ಸಸ್ ಆಗ್ತಾ ಇದೆ, ಯಾಕೆ ಅವರು ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇಲ್ಲ, ಜಗಳಗಳು ಏನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಅವರ ಪ್ರಪಂಚ ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಆಗಿದ್ರು ಇಬ್ರು ಸೇರ್ಬಿಟ್ಟು ಒಂದು
ಪ್ರಪಂಚನ ಸಪರೇಟಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಪ್ರಪಂಚನ ನಾವು ಅರ್ಥ ಮಾಡ್ಕೊಂಡಾಗ ನಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿಯ ಪ್ರಪಂಚನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಒಂದು ಪ್ರಪಂಚನ ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿ ಆಗ್ತಕ್ಕಂಥ ಪ್ರಗತಿ, ಫಿನಾನ್ಸಸ್ ಇಂದ ಹಿಡಿದ್ಬಿಟ್ಟು ಹ್ಯಾಪಿನೆಸ್ ಇಂದ ಹಿಡಿದ್ಬಿಟ್ಟು ನಮ್ಮ ಕನಸುಗಳನ್ನ ಮಾಡ್ಕೊಳ್ಳೋದಕ್ಕೆ ಸಿಗ್ತಕ್ಕಂಥ ದಾರಿಗಳನ್ನ ಹುಡ್ಕೊಂಡು ಹೋಗೋದ್ರಿಂದ ಹಿಡಿದ್ಬಿಟ್ಟು ಎಲ್ಲದರಲ್ಲೂ ಕೂಡ ನಾವು ಹೊಸ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನೆಲ್ಲ ನಿಮ್ಮ ಎದುರುಗಡೆ ಏನಕ್ಕೆ ಹಂಚ್ಕೋತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಒಂದು ಈ ಜರ್ನಿಯಲ್ಲಿ, ಈ ಒಂದು 39 ವರ್ಷಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು, ನಾನು ಕಲ್ತಿರ್ತಕ್ಕಂಥದ್ದು, ನನ್ನ ಒಂದು ಕೆರಿಯರ್ ಲೈಫಲ್ಲಿ ಆಗಿರ್ತಕ್ಕಂಥದ್ದು, ಸೊ ಹಾಗೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಮತ್ತೆ ಅನುಭವಕ್ಕೆ ಬಂದಿರತಕ್ಕಂಥದ್ದನ್ನ ಆಲೋಚನೆ ಮಾಡ್ತಾ ಹೋದಾಗ, ಏನಕ್ಕೆ ಈ ಒಂದು ಮೈಂಡ್ ಬಗ್ಗೆ ನಾನು ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ಬಾರ್ದು, ಅದರಿಂದ ನನ್ನ ಒಂದು ಲೈಫಲ್ಲೂ ನಾನು ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಯಾಕೆ ಅದು ವರವಾಗಬಾರ್ದು, ಯಾಕೆ ಅದರಿಂದ ಜನಗಳು ಸಂತೋಷವಾಗಿರ್ತಕ್ಕಂಥ ಜೀವನನ ನಡೆಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಮೈಂಡ್ ರಿಲೇಟೆಡ್ ಕೋರ್ಸ್ನ ಮತ್ತೆ ಸ್ಟಡೀಸ್ನ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಮೈಂಡ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ನನಗೆ ಒಂದು ಆಸಕ್ತಿ ಬೆಳೀತಾ ಹೋಯಿತು. ಸೊ ಹಾಗಾಗಿ ಅದನ್ನ ಏನಕ್ಕೆ ಜನಗಳಿಗೆ ತಿಳಿಸ್ಕೊಡ್ಬಾರ್ದು, ಈ ಒಂದು ಸೊಲ್ಯೂಷನ್ನು ಈಸಿಯಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರುತ್ತೆ, ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಆಳವಾಗಿ ನಾವು ಒಂದು ಸಮಸ್ಯೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಮೈಂಡ್ ಟ್ರೈನಿಂಗ್ ಅನ್ನೋದನ್ನ ನನಗೆ ನಾನು ತಗೋತಾ ಹೋದೆ. ಸೊ ಆ ಒಂದು ಆಧ್ಯಾತ್ಮಿಕ ಆಸಕ್ತಿ ಕೂಡ ನನ್ನಲ್ಲಿ ಮುಂಚಿಂದನೂ ಇತ್ತು. ಅದ್ರ ಜೊತೆಗೆ ಮನಸ್ಸಿನ ಬಗ್ಗೆ ಹೆಚ್ಚು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಸಮಸ್ಯೆಗಳಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋದೆ. NLP ಅಲ್ಲಿ ಕೆಲವೊಂದು ಸುಲಭವಾಗಿರ್ತಕ್ಕಂಥ ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಈ ಒಂದು ಸಮಸ್ಯೆಗಳಿಂದ ಯಾವ ರೀತಿ ಹೊರಗೆ ಬರ್ಬೋದು, ಯಾಕಂದ್ರೆ ನಾವು ನಮ್ಮ ಮೈಂಡಿಗೆ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ. ಪ್ರತಿದಿನ ಒಂದು ಟ್ರೈನಿಂಗ್ ಅನ್ನೋದು ನಡೀತಾನೇ ಇರುತ್ತೆ. ಆಕ್ಚುಲಿ ನೆಗೆಟಿವ್ ಆಗಾದ್ರೂ ಟ್ರೈನ್ ಮಾಡ್ತಾ ಇರ್ತೀವಿ, ಪಾಸಿಟಿವ್ ಆಗಾದ್ರೂ ಟ್ರೈನ್ ಮಾಡ್ತಾ ಇರ್ತೀವಿ, ಗೊತ್ತಾಗದೆ ನಾವು ಟ್ರೈನ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಈ ಒಂದು ಸಮಸ್ಯೆಗಳಿಂದ ನಾವು ಹೇಗೆ ಹೊರಗೆ ಬರ್ಬೋದು ಅನ್ನೋದಕ್ಕೋಸ್ಕರ ಪ್ರತಿದಿನ ಮಧ್ಯಾಹ್ನ 2 ರಿಂದ 3 ಗಂಟೆವರೆಗೂ ಒಂದು ಸ್ಲಾಟ್ನ ನೀವು ಬುಕ್ ಮಾಡ್ಕೋಬಹುದು. ಅದು ಒಂದೇ ಒಂದು ಸ್ಲಾಟ್ ಇರುತ್ತೆ ಪ್ರತಿದಿನ, ಸೋಮವಾರದಿಂದ ಶುಕ್ರವಾರದವರೆಗೂ ಆ ಸ್ಲಾಟ್ನ ನಾನು ಫ್ರೀ ಆಗಿ ಆಕ್ಸೆಸಿಬಲ್ ಕೊಡ್ತಾ ಇದ್ದೀನಿ. ಅದ್ರ ಲಿಂಕು ಈ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆ ಫ್ರೀ ಆಕ್ಸೆಸ್ನ ತುಂಬಾ ಬೇಕಾಗಿದೆ ನಿಮಗೆ, ಇದ್ರ ಬಗ್ಗೆ ನಾನು ತಿಳ್ಕೋಬೇಕು, ಈ ಒಂದು ಸಮಸ್ಯೆಗಳಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಆಸಕ್ತಿ ಇತ್ತು ಅನ್ನೋದಾದ್ರೆ ಅದರಲ್ಲಿ ಭಾಗವಹಿಸಿ. ಆ ಒಂದು 1 hour ಅಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ, ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ಒಂದು ಮನಸ್ಸಿನ ಅಧ್ಯಯನ ಅನ್ನೋದು ಕೇವಲ ನಾನು ಸಕ್ಸಸ್ ಆಗೋ ಟೈಮಲ್ಲಿ ಮಾತ್ರ ಅದನ್ನ ನಾನು ತಿಳ್ಕೋಬೇಕು ಅನ್ನೋದಲ್ಲ, ಸಮಸ್ಯೆಗಳು ಬಂದಾಗ ಕೂಡ ಹೇಗೆ ನಾನು ಹೊರಗಡೆ ಅದರಿಂದ ಬರ್ಬೋದು, ಅದಕ್ಕೆ ಸೊಲ್ಯೂಷನ್ ಹೆಂಗ್ ಕಂಡಿಡ್ಕೋಬಹುದು ಅನ್ನೋದಕ್ಕೆ ನಮ್ಮ ಮನಸ್ಸಿನ ಅಧ್ಯಯನವನ್ನ ನಾವು ಮಾಡಬೇಕಾಗುತ್ತೆ. ಮತ್ತೆ ಹಲವಾರು ವಿಷಯಗಳ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ನಮ್ಮ ಮೈಂಡ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಡಿಸ್ಕಷನ್ ಈಗ ಎಂಡ್ ಮಾಡ್ತಿದ್ದೀನಿ.